ಅಯ್ಯೋ ನನ್ನ ಕತೆ ಏನು ಕೇಳ್ತೀಯ ರೇಖಾ, ನಾನು ಹಿಡಿದೇ ಇರೋ ದೇವ್ರ ಕಾಲಿಲ್ಲ. ನನ್ನ ಮಗನಿಗೊಂದು ಹೆಣ್ಣು ಸಿಗ್ತಾ ಇಲ್ಲ ನೋಡು. ನಿಲ್ದೆಲ್ಲ ಕಿತ್ತೋದವ್ರಿಗೆಲ್ಲ ಮದುವೆ ಆಗುತ್ತೆ, ನನ್ನ ಮಗನಿಗೆ ಏನು ಕಮ್ಮಿ? ನೀನೇ ಹೇಳವ. ನನಗಂತೂ ಸಾಕಾಗಿ ಹೋಗೈತೆ. ಈ ಫ್ಯಾಮಿಲಿ ಫಂಕ್ಷನ್ಸ್ಗೆ ಹೋಗಂಗಿಲ್ಲ ರೇಖಾ, ಎಲ್ಲರೂ ಅದೇ ಕೇಳ್ತಾರೆ, ಮಗನ ಮದುವೆ ಮಾಡಲಿಲ್ವೇನೆ ಸರೋಜಾ ಅಂತ. ಹುಡುಗಿ ಸಿಕ್ಕಿದ್ರೆ ಇಷ್ಟೋ ತನಕ ಸುಮ್ಮನಿರ್ತಿದ್ನ ನಾನು. ನನ್ನ ಮಗನಿಗೊಂದು ಮದುವೆ ಆದರೆ ಸಾಕು ಕಣೆ. ಮದುವೆ ಆಗ ಅವ್ನ ಪಾಡ್ಗೆ ಅವ್ನು ಆರಾಮಾಗಿ ಚೆನ್ನಾಗಿರಲಿ, ನಮ್ದೇನು ಅಭ್ಯಂತರ ಇದೆ? ಗಂಟೆ ಇನ್ನೂ 10 ಆಗಿಲ್ಲ, ಆಗಲೇ ರೂಮಿಗೆ ಸೇರ್ಕೊಂಡು ಬಾಗ್ಲು ಹಾಕೊಂಡ್ಬಿಟ್ರು. ಸುಬ್ನಾತಿ ಮರಳು ಮಾಡಿಬಿಟ್ಲು ನನ್ನ ಮಗನ್ನ. ಏನಪ್ಪ ಗಂಟೆ ಇನ್ನೂ 11 ಅಷ್ಟೇ, ಇಷ್ಟು ಬೇಗ ಮನ್ಕೊಳಕ್ಕೆ ಹೋಗ್ತಾ ಇದೆಯಾ? ಮದುವೆಗೆ ಮುಂಚೆ 3 ಗಂಟೆ 4 ಗಂಟೆ ಆದರೂ ಮನಗ್ತಾ ಇರಲಿಲ್ಲ, ಇವಾಗ ಇಷ್ಟು ಬೇಗ ನಿದ್ದೆ ಬಂದ್ಬಿಡುತ್ತಾ ನಿನಗೆ? ಅದೆಂಥದೋ ಹೊಸ ಪಿಕ್ಚರ್ ಹಾಕೋರೆ, ಬಾ ಕುತ್ಕೋ ಪಿಕ್ಚರ್ ನೋಡೋಣ. ಹೋ ಏನಪ್ಪ ಇವತ್ತು ನೀನು ನಿನ್ನ ಹೆಂಡತಿ ಆಚೆ ಹೋಗ್ತಾ ಇದ್ದೀರಾ ಊಟ ಮಾಡೋಕ್ಕೆ? ಯಾವಾಗ ನೋಡಿದ್ರು ಆಚೆ ಹೋಗಿ ತಿನ್ನೋದು. ಹೋಗಪ್ಪ ಹೋಗು. ಏನು ನಾನು ಹೋಗ್ಬೇಡ ಅಂದ ತಕ್ಷಣ ನಿನ್ನ ಹೆಂಡತಿ ಬೇಡ ಬಿಡ್ರಿ ಅಂದ್ಬಿಡ್ತಾಳಾ? ಹೋಗ್ಬಾ. ನೋಡಿದ್ರೇನ್ರಿ, ನನ್ನ ಮಗ 1 ತಿಂಗಳಲ್ಲಿ 1 ಸಲನೂ ಆಚೆ ತಿಂತಾ ಇರಲಿಲ್ಲ. ಇವಳು ಬಂದಮೇಲೆ ವಾರಕ್ಕೆ 4 ಸಲ ಆಚೆನೇ ತಿಂತಾ ಇದ್ದಾನೆ. ಎಂಥವಳನ್ನ ತಂದು ಕಟ್ಬಿಟ್ಟವ ನಾನು.